ಬೆಳಗ್ಗೆ ಗರ್ಮ ಗರ್ಮ ಮಸಾಲೆ ಚಾ ಯಾರಿಗೆ ಬೇಕು ಬರ್ರಿ ನಮ್ಮ ಮನೆಗೆ. ಸೊ ಈಗ ಮಸ್ತ್ ಕಡಕ್ ಚಾ ಮಾಡೀನಿ. ಅಲ್ಲ ದಾಲ್ಚಿನ್ನಿ ಸಕ್ಕರೆ ಚಾಪುಡಿ ಹಾಕಿ ಚಾ ಮಾಡೀನಿ. ಸ್ವಲ್ಪ ಕಪ್ಪು ಕಾಣಕತ್ತೈತಿ ಬಟ್ ಟೇಸ್ಟ್ ಅಂತ್ರೂ ಸ್ವಲ್ಪ ಗಂಟ್ಲ ಕಿರಿಕಿರಿ ಮಾಡತ್ತತ್ರಿ. ಇನ್ನು ಕುಸ್ಕುಸು ಇದನ್ನೇ ಹೋಗಿಲ್ಲ. ಮಂದಿ ಗಡ್ಡೆ ಜಾತ್ರೆಗೆ ಹೋಗಿ ಬಂದಂಗಿಂದ ಸ್ವಲ್ಪ ಕೆಮ್ಮ ಮತ್ತ ಇದಾದಂಗೆ ಆಗೈತ್ರಿ ಫ್ರೆಂಡ್ಸ್. ಗಂಟ್ಲ ಪಂಟ್ಲ ಎಲ್ಲ ಬೇಸ್ ಆಗಲ್ಲಾಗೈತ್ರಿ. ಅದಕ್ಕೆ ಸ್ವಲ್ಪ ಕಡಕ್ ಚಾಯ್ ಮಸಾಲೆ ಚಾಯ್ ಮಾಡಿದ್ರೆ ಗಂಟ್ಲಿಗೆ ಹಿತಾಗತ್ತಂದು ಚಾಯ್ ಮಾಡೀನಿ. ಸ್ನೇಹ ಹಾಲು ತಂದಾಡ್ರಿ. ಮೊಸರು ತೊಂಬರಕ್ಕೆ ಇದ್ವಿ. ಲಿಫ್ಟಿನಾಗ ಹೋಗ್ತಾ ರೊಕ್ಕ ಕೆಡ್ಕೊಂಡೋಗಳ ಚೇಂಜ್. ನಾವು ಬಗಸ್ ಇವತ್ತು ಬಾಯಾಗ ಬಂದು ಬೀಳ್ತು ಮೊಸರತ್ ನಾವು ಕೂತೀವಿ. ರೊಕ್ಕ ಕೆಡ್ಕೊಂಬಂದ 15 ರೂಪಾಯಿ ತೊಗೊಂಬ ಅಂದಿದ್ವಿ. ಮೊಸರು 5 ರೂಪಾಯಿ ಬಿತ್ತಂತ 10 ರೂಪಾಯಿದಲ್ಲಿ ತೊಗೊಂಬರವತ್ತು ನಾವು ಕಾಯ್ಕೊತ ಕೂತೀವಿ. ತಾಟ್ನಾಗ ಅವಲಕ್ಕಿ ಹಾಕ್ಕೊಂಡು ಬರೀ ಹಾಲು ಅಂತಂದಾಳ ಬೈಸ್ಕೊಂಡಂಗತ್ತಾಳ. ನಾಷ್ಟ ಅವಲಕ್ಕಿ ನೋಡ್ರಿ. ಯಜಮಾನ್ರದ್ದು ಆಲ್ರೆಡಿ ನಾಷ್ಟ ಆಯಿತು. ಚಹಾ ಕೊಡ್ತೀನಿ ರೀ ಅವ್ರಿಗೆ. ರೆಡಿ ಕೂತಾರ ನೋಡ್ರಿ ಸದ್ಯಕ್ಕೆ ಇಬ್ರು. नाही ते ढिल्ल्या झाले. ತೊಗೊಳ ಕರಿಗೆ 2 ಸತಿ ತೊಗೋರಿ ಅಂದ್ರೆ ಕೇಳಲ್ಲ. ಅವ್ರ ಅಪ್ಪನ ರೊಕ್ಕ ಉಳಿಸ್ತಾರೆ. ಕುಂದ್ರಿ ಈಗ ಅವನ್ನ ಹಾಕೋರಿ. ಸೊ ಇವಾಗ ಹಾಂ ಪಪ್ಪ ಕೊಡಿಸ್ತಾನ ಇಸ್ಕೋರಿ. ಸೊ ಫ್ರೆಂಡ್ಸ ಎಲ್ಲ ಗಡಿಬಿಡಿ ಬೆಳಗ್ಗೆ ಕೆಲಸ ಹೆಣ್ಮಕ್ಳಿಗೆ ನಿಮಗೆ ಗೊತ್ತಿರೋಂಗೆ. ರಾತ್ರಿ ಹಿಟ್ಟು ನದಿದ್ದು ನೋಡ್ರಿ. ಚಪಾತಿ ಮಾಡೀನಿ, ಕ್ಯಾಬೇಜ್ ಪಲ್ಯ ಮಾಡಿ ನೋಡ್ರಿ. ಚಪಾತಿ ಕ್ಯಾಬೇಜ್ ಪಲ್ಯ ಇಬ್ಬರಿಗಿನೂ ನಾಷ್ಟ ರೆಡಿ. ಬುತ್ತಿ ರೆಡಿ ಆಗೈತಿ. ನೀರು ತುಂಬ್ಕೊಂಡಾರಿ. ನೀರು ತುಂಬ ಕೆಲಸ. ಪಿಲ್ಯಂದು ಬಾಟ್ಲಿ ತೊಳೋದು ನೀರು ತುಂಬ ಕೆಲಸ. ಅದೊಂದು ಮಾಡ್ಬೇಕಂದ್ರೆ ಅವನಿಗೆ ಎಟ್ಟು ಮ್ಯಾಗ ಒಯ್ದು ತಳಗೆ ತರ್ಬೇಕ್ರಿ. ರೆಡಿ. ಹುಡುಗರು ಸಲಿಗೆ ಹೊಂಟ್ರಿ ನೋಡ್ರಿ. ಹಾಂ ಬಾಯ್ ಬಾಯ್ ಬಾಯ್. ನಾಲ್ಕು ಚಪಾತಿ ಅದಾವ್ರಿ. ನನಗೆ ಗಂಡಗ ಮಾಡ್ಕೊಂಡ್ಬಿಡ್ತೀನಿ. ಈಗ ಹಂಚು ಕಾದೈತಿ. ಸೊ ಹುಡುಗರು ಸಾಲಿಗೆ ಹೋಗೋ ಸಂಬಂಧ ಇಲ್ಲೇ ನಿಂತಿದ್ದೆ. ಇವಾಗ ಚಪಾತಿ ಮಾಡ್ತೀನಿ. ಲಾಸ್ಟಿಗೆ ಒಂದು ಹೋಳಿಗೆ ಮಾಡತ್ತೀನಿ ರೀ. ಮೊನ್ನೆ ಒಂದು ಹೋಳಿಗೆ ಆಗೋಷ್ಟು ಉರುಣಿತ್ತು. ಸೊ ಹಾಗಾಗಿ ಇಲ್ಲೇ ಬಂಡಿ ಮೇಲೆ ಲಟ್ಟಿಸಿ ನೋಡೋಣ ಬರ್ತಾವ ಇಲ್ಲ. ಈಗ ಸೂಪರ್ ಆಗಿರುವಂಥ ಟೊಮೆಟೊ ಗೊಜ್ಜು ಮಾಡಾಕತ್ತಾನೆ. ಗೊತ್ತಿದ್ದರೂ ಸ್ಕಿಪ್ ಮಾಡಿರಿ. ಸೊ ಫ್ರೆಂಡ್ಸ ಸೂಪರಾಗಿ ಆಗುತ್ತಾ. ಟೊಮೆಟೊ ಅಂತೂ ಸ್ವಸ್ಥ ಅದಾವ್ರಿ. 15 ರೂಪಾಯಿ 20 ರೂಪಾಯಿ ಕಿಲೋ ಅದಾವು. ಬಿಸಿ ಬಿಸಿ ಅನ್ನದ ಜೊತೆಗಂತೂ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಇಷ್ಟಪಟ್ಟರೆ ರೊಟ್ಟಿ ಜೊತೆಗೂ ತಿನ್ಬೋದು, ಚಪಾತಿ ಜೊತೆಗೂ ತಿನ್ಬೋದು. ಸೊ ಟೇಸ್ಟಿಯಾಗಿರುವಂಥ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿನಿ. ಕರಿಬೇವು, ಕೊತ್ತಂಬರಿ, ಟೊಮೆಟೊ ಇವು ಇದ್ರ ಟೊಮೆಟೊ ರೀ. ಜವಾರಿ ಟೊಮೆಟೊ ಇವು ಹುಳಿ ಟೊಮೆಟೊ ಇರ್ತಾರಲ್ಲ ಆ ಥರ. ಹೈಬ್ರಿಡ್ ತೊಗೋಬೇಡ್ರಿ. ಹೈಬ್ರಿಡ್ ಟೇಸ್ಟ್ ಇದ್ರಂಗೆ ಬರೋಂಗಿಲ್ಲ. ಮಸ್ತ್ ಆಗುತ್ತೆ ರೀ. ಕ್ವಿಕ್ಕಾಗಿ ಮಾಡ್ಕೊಬೋದು. ಯಾರಾದ್ರೂ ಮನೆಗೆ ಬಂದಾರಪ್ಪ ಏನಾದರೂ ಮಾಡ್ಬೇಕು ಅನ್ನೋ ಜೊತೆಗೆ ಅಂದಾಗ ಪಟ್ಟ ತೊಂದಾಗ ಟೊಮೆಟೊ ಇದ್ದು ಅಂದ್ರೆ ಮಾಡ್ಕೊಂಬಿಡ್ಬೋದು. ಇದಕ್ಕೀಗ ನಾನು ಎಣ್ಣೆ ಹಾಕತ್ತೀನಿ ರೀ. ಒಂದು ಸ್ವಲ್ಪ ಎಣ್ಣೆನೂ ಜಾಸ್ತಿ ಹಾಕೋರಿ. ಗೊಜ್ಜು ನೋಡ್ರಿ. ಇದನ್ನು ಬೇಕಾದ್ರೆ 2 ದಿನ ಇಟ್ಟು ಕೂಡ ತಿನ್ಬೋದು. ಅಷ್ಟು ಚಲೋ ಆಗುತ್ತೆ ನೋಡ್ರಿ. ಸೊ ಇದು ಅನ್ನೋ ಜೊತೆಗೆ ನಾ ಮಾಡ್ತಾ ಇರುವಂಥದ್ದು. ಈಗ ಎಣ್ಣೆ ಕಾಯಿಲಿ. ಜೀರಿಗೆ ಸಾಸ್ಮಿ ಹಾಕೋಣ. ಜೀರಿಗೆ ಸಾಸ್ಮಿ ಚಟಪಟ ಆದ್ಮ್ಯಾಗ ಜವಾರಿ ಬೆಳ್ಳುಳ್ಳಿ ರೀ ನಾನು ಸುಲಿದು ಕುಟ್ಟಿಟ್ಕೊಂಡೀನಿ. ಇದಕ್ಕೆ ಇದೇ ಕಾಂಬಿನೇಷನ್ ಚಲೋ ಇರುತ್ತೆ ರೀ. ಏನೇ ಹೇಳ್ರಿ ನೀವು. ನಮ್ಮ ಜವಾರಿದು ಅಡುಗೆ ಆಗಿರ್ಬೋದ, ನಮ್ಮ ಜವಾರಿ ಮಂದಿ ಆಗಿರ್ಬೋದ. ಮಸ್ತ್ ಕಡಕ್ಕ ಕರಿಬೇವು ಹಾಕೋಣತ್ತೀನಿ. ಕೊತ್ತಂಬರಿ ಹಾಕೋಣಕತ್ತೀನಿ. ಹಾಗೆ ಎಣ್ಣೆ ಒಳಗೆ ಇದು ಮಸಾಲೆ ಖಾರ ರೀ ಹಾಕ್ಕೊಂಡ್ರೆ ಸ್ವಲ್ಪ ಆಯ್ಲಿ ಚೆನ್ನಾಗಿ ಬರ್ತೈತಿ ಗ್ರೇವಿ ನಮಗೆ ಇದು ಗೊಜ್ಜು. ಈಗ ಈ ಟೊಮೆಟೊ ಹಾಕೋಣ. ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಬೇಕ್ರಿ. ಖಾರ ಯಾರು ಎಷ್ಟು ತಿಂತೀರಿ ನೋಡ್ರಿ ಅದ್ರ ತಕ್ಕಂಗೆ ಹಾಕೋರಿ. ನಮ್ಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಮಸ್ತ್ ಬೇಕು. ನಮ್ಮ ಮನ್ಯಾಗೆಲ್ಲ ಸಪ್ ತಿನ್ನೋದು ರೂಢಿ ಇಲ್ರಿ. ಇದನ್ನೆಲ್ಲ ಈಗ ಚಂದಾಗ ಮಿಕ್ಸ್ ಮಾಡಿಕೊಂಡು ಮ್ಯಾಗ ಮುಚ್ಚಿಬಿಡಂಬ್ರಿ. ಚೆನ್ನಾಗಿ ಕುದೀಲಿ. ವಾವ್ ಸಖತ್ತಾಗೈತೆ ನೋಡ್ರಿ.
ಮಸ್ತಾಗಿ ಕುದಿಯಕತ್ತೈತಿ ನೋಡ್ರಿ. ಎಣ್ಣೆ ಎಲ್ಲ ಮ್ಯಾಗ ತೇಲ್ ಬರಕತ್ತೈತಿ. ಇನ್ನೊಂದು ಸ್ವಲ್ಪ ಕುದಿಬೇಕಿದು, ಗೊಜ್ಜು ಥರ ಆಗ್ಬೇಕು ನೋಡ್ರಿ. ಎಣ್ಣೆ ಹಂಗೆ ತೇಲ್ ಬರತೈತಿ ನೋಡ್ರಿ ಫ್ರೆಂಡ್ಸ್ ಮೇಲೆ. ಕೂತ್ರ ಮಸ್ತಾಗತ್ತೆ. ಒಂದು 10-15 ನಿಮಿಷ ಇಟ್ಟು ಸಾಕ್ರಿ. ಈ ಥರ ಚಮಚೆಯಿಂದ ಈ ಥರ ಮಾಡಿದ್ರೆ ಎಲ್ಲ ರೆಡಿ ಆಗುತ್ತೆ ನೋಡ್ರಿ. ಇದು ಇನ್ನೊಂದು 2 ನಿಮಿಷ ಕುದಿಲ್ರಿ. ಇವೆಲ್ಲ ಹೆಂಗಾಗೈತೆ ನೋಡ್ರಿ. ಇದು ಭಾಳ ನೋಡಿದ್ರೇ ಯಾವಾಗ ಉಣ್ಬೇಕು ಅನ್ನಂಗಂತ ಅನ್ಸಕತ್ತದ. ಅಷ್ಟು ಚಂದ ಅಂದ್ರೆ ಚಂದ ಆಗೈತೆ ನೋಡ್ರಿ. ಸಖತ್ ಟೇಸ್ಟ್ ಇರುತ್ತೆ. ಮಾಡೋಕ್ಕೂ ಸಿಂಪಲ್. ಈಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ ಲಾಸ್ಟಿಗೆ 1 ಚಮಚದಷ್ಟು ಬೆಲ್ಲ ಹಾಕಕತ್ತೀನಿ ರೀ. ಬೆಲ್ಲ ಹಾಕಿದ್ರೇ ಹುಳಿ ರುಚಿ ಮಿಕ್ಸ್ ಆಗಿ ಅದಕ್ಕೊಂದು ಹದ ಬಂದು ಟೇಸ್ಟ ಸಿಗುವಂಥದ್ದು. ಫುಲ್ ಇದಾಗಬೇಕ್ರಿ ಇದು ಟೇಸ್ಟ್ ಥರ. ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂತಾಯಿದ್ರ ಆಹಾ ಸ್ವರ್ಗ ಸುಖ ಅನ್ಬೋದು ನೋಡ್ರಿ ಫ್ರೆಂಡ್ಸ್. ಅಷ್ಟು ರುಚಿ ಆಗುತ್ತೆ ಇದು. ಈಗ ಇದು ರೆಡಿ ಆಯ್ತು ನೋಡ್ರಿ. ಇಷ್ಟೇ. ಟೇಸ್ಟ್ ನೋಡ್ಬಿಡೋಣ. ನೋಡೋಕ್ಕೇನು ನಿಮ್ಗೆ ತೋರಿಸ್ಬೇಕಂತ ಅನ್ಕೊಂಡಿರ್ತೀನಿ. ಬೆಲ್ಲ ಲಾಸ್ಟಿಗೆ ಹಾಕ್ಬೇಕ್ರಿ, ಮೊದಲು ಹಾಕ್ಬಾರ್ದು. ಈ ಥರ ಐತೆ ನೋಡ್ರಿ. ಯಾರಿಗಾದರೂ ಈ ಥರ ಬೇಕು ಅನ್ಸಿದ್ರೆ ಮಾಡಿಕೊಂಡು ತಿನ್ನಿರಿ. ಒಳ್ಳೆ ಸೂಪರ್ ಅಂತ ನಿಮಗೂ ಬೇಜಾರಾಗುತ್ತಾ? ಅಷ್ಟು ಹೇಳಕತ್ತೀನಂದ್ರೆ ಹೆಂಗೆ ಆಗಿರ್ಬೋದು, ಹೆಂಗೆ ಆಗ್ಬೋದು ಅಂತೇಳಿ ಗೊತ್ತಾಗಬೇಕಂದ್ರೆ ಒಂದು ಸರಿ ನೋಡ್ಕೊರಿ. ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂತಂದ್ರೂ ಕೂಡ ನೀವು ಗರಂ ಮಸಾಲ ಹಾಕಿ ಕೆಂಪು ಖಾರ ಹಾಕಿ ಮಾಡ್ಕೋಬೋದು. ಅಗದಿ ಬೆಸ್ಟ್, ಸಿಂಪಲ್, ಅಗದಿ ರುಚಿ. ಈ ಥರ ಆಗುತ್ತಾ? ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಇದೇ ಥರದ ನೆಕ್ಸ್ಟ್ ಬ್ಲಾಗನ್ನು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.